ಅಮೂಲ್ ಬೇಬಿ ಆಗ್ಲೇ ಆಂಟಿಗೆ ಪರಿಚಯ ಆಗ್ಬಿಟ್ಟವನಲ್ಲೋ. ಆಂಟಿ ದಿವ್ಯಕ್ಕಂಗೂ ಪರಿಚಯ ಮಾಡ್ತಿರ್ಬೇಕು, ಅದಕ್ಕೆ ಅವರು ಸ್ಮೈಲ್ ಮಾಡ್ತಾವ್ರೆ. ಇನ್ನೇನೋ ಮತ್ತೆ ಆಲ್ರೆಡಿ ಅಮೂಲ್ ಬೇಬಿನ ಅಳಿಯ ಅಂತ ಒಪ್ಕೊಳ್ಳೋ ಲೆವೆಲ್ ಕ್ಲೋಸ್ ಆಗ್ಬಿಟ್ಟವ್ರೆ. ನಮ್ಮ ಅಮೂಲ್ ಬೇಬಿಗೂ ಅವರೇ ಸತ್ಯನಮ್ಮ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ಅವ್ರು ಬರ್ತಿದ್ದಂಗೆ ಕೈ ಇಳಿಸ್ಬಿಟ್ಟ. ನಮ್ಮ ಚಿಕ್ಕಮ್ಮನ ಮನೆಗಳು ಯಾಕೆ ಬರ್ತಿರೋರು ನೀವೇನಾ? ನೋಡ್ದ್ಯಾ ಅಂತಮ್ಮ, ಆಂಟಿ ನಮ್ಮ ಹತ್ರ ವಿಚಾರಿಸಕ್ಕೆ ಹೇಳಿ ಆಲ್ರೆಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅಳಿಯ ಅನ್ನೋ ಲೆವೆಲ್ಗೆ ಮಾತುಕತೆ ಮುಗಿಸ್ಬಿಟ್ಟಿದಾರಲ್ಲೋ. ಹಂಗಿದ್ರೆ ನಾವೇ ಸತ್ಯನ ಹತ್ರ ಮಾತಾಡ್ತಿರೋ ಸ್ಲೋ ಅಂತ ಆಯ್ತು. ಹ್ಞೂ ಮಗ, ಅಮೂಲ್ ಬೇಬಿ ಆಲ್ರೆಡಿ ಸತ್ಯ ಅವರಮ್ಮನ ಹತ್ರ ಅಳಿಯ ಅಂತ ಅನ್ನಿಸ್ಕೊಂಡು ಅಷ್ಟು ಹತ್ರ ಆಗೋನೆ. ಆದ್ರೆ ನಮ್ಮ ಸತ್ಯಂಗೆ ಇನ್ನೂ ಡೈರೆಕ್ಟ್ ಪ್ರಪೋಸೇ ಮಾಡಿಲ್ವಲ್ಲೋ. ಸತ್ಯ ಯಾವತ್ತು ಗುರ್ಗುರ್ ಅಂತಿದ್ರೆ ಇವನೇನ್ ಮಾಡ್ತಾನೆ ಪಾಪ. ಇವಳು ಮಾತಾದ್ರೆ ಅವಾಜ್ ಆಗ್ತಾಳೆ, ಈ ಪಾಪುಗೆ ಪ್ರಪೋಸ್ ಮಾಡೋಕೆ ಧೈರ್ಯ ಎಲ್ಲಿಂದ ಬರುತ್ತೆ? ಅದು ಕರೆಕ್ಟ್. ನಾವೇ ಟಾಪ್ ಗೇರಲ್ಲಿ ಪ್ಲಾನ್ ಮಾಡಿ ಅವರಿಬ್ರು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಳ್ಳೋ ಥರ ಮಾಡಲೇಬೇಕು. ಅದೇ ನಮ್ಮ ಮುಂದೆ ಇರೋ ಗುರಿ. ಏನು ಇವತ್ತು ಜನಸಂಖ್ಯೆ ಕಡಿಮೆ ಇದೆ, ಅವರೆಲ್ಲ ಇಲ್ಲಿ? ನಾಗರಾಜು ಮತ್ತೆ ಗುಂಗ್ರು ಆನ್ ಡ್ಯೂಟಿಗೆ ಹೋಗಿದಾರಮ್ಮ. ಓಹೋ, ಆನ್ ಡ್ಯೂಟಿನಾ? ಏನು ಮೆಟೀರಿಯಲ್ಸ್ ತರಕ? ಅವತ್ ನಾನ್ ಮಾರ್ಕೆಟ್ಗೆ ಹೋಗಿ ಅಂದಾಗ ಒಬ್ಬೊಬ್ಬರು ಒಂದೊಂದು ನಾಟಕ ಆಡ್ತಿದ್ರಿ. ಇವತ್ತೇನ್ ಆಚೆ ಹೋಗಿದ್ದಾರೆ? ಅವತ್ತು ನಮ್ಮ ಅಮೂಲ್ ಬೇಬಿಗೋಸ್ಕರ. ನಿಮ್ಮ ಅಮೂಲ್ ಬೇಬಿನ? ಸರಿ ಬಿಡಮ್ಮ, ನಿನ್ನ ಅಮೂಲ್ ಬೇಬಿನೇ. ಇದನ್ನೇ ತಲೆ ಹರಟೆ ಅನ್ನೋದು. ಈಗ ಮಾತ್ ಸಾಕು. ಅವ್ರಿಗೆ ಫೋನ್ ಮಾಡಿ ಬರ್ತಾ ಇಡ್ ಸ್ಪಾರ್ಕ್ ಪ್ಲಗ್ ಮತ್ತೆ ನಿನ್ನೆ ಬಂದಿದ್ ಗಾಡಿದ ಹೆಡ್ ಲ್ಯಾಂಪ್ ಬಲ್ಬ್ ತರಕ್ ಹೇಳಿ. ಅಯ್ಯೋ, ಅವ್ರಿಬ್ರು ಮಾರ್ಕೆಟ್ ಹೋಗಿಲ್ಲ ಸತ್ಯ. ಯಾರೋ ಬೈಕ್ ಪಂಚರ್ ಆಗಿತ್ತು ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋಗಿರೋದು. ಹೌದಾ? ಪಂಚರ್ಗೆ ಅಂತ ಹೋದವರು ಇಷ್ಟೊತ್ತು ಏನ್ ಮಾಡ್ತಿದ್ದಾರೆ? ಪಂಚರ್ ಆಗಿರೋದ್ ಗಾಡಿಗೋ ಅಥವಾ ಅವ್ರಿಗೋ? ಅದು ನಿಜ, ಅವ್ರಿಗೆ ಪಂಚರ್ ಆಗಿದ್ರು ಆಗಿರ್ಬೋದು. ಸರಿ ಸರಿ, ಬರ್ತಾ ಅಲ್ಲೇ ಎಲ್ಲಾದ್ರೂ 8ನೇ ನಂಬರ್ ಸ್ಪ್ಯಾನರ್ ತರ ಕೇಳು, ಮತ್ತೆ 1 ಲೀಟರ್ ಪೆಟ್ರೋಲ್ ಅರ್ಜೆಂಟ್ ಇದೆ. ಸರಿ ಸತ್ಯ, ಕೈಯೆಲ್ಲ ಗಲೀಜಾಗಿದೆ, ವಾಶ್ ಮಾಡ್ಕೊಂಡು ಫೋನ್ ಮಾಡ್ತೀನಿ. ನಿನ್ನ ಕೋಪ ತೀರೋವರೆಗೂ ನನ್ಗೆ ಹೊಡಿ, ಆವಾಗಲೇ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗೋದು. ಕ್ಷಮಿಸಿ ಕಾರ್ತಿಕ್, ಇವರು ನಮ್ಮ ಯಜಮಾನ್ರ ಅಣ್ಣ. ಹೌದಾ? ನನಗೆ ಗೊತ್ತಾಗ್ಲಿಲ್ಲ ಅತ್ತೆ, ಸಾರಿ ಸಾರಿ ಸರ್. ನೀವು ಯಾರು ಅಂತ ಗೊತ್ತಾಗದೆ ನಿಮ್ಮ ಹತ್ರ ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಇವರು ಎಂಗೇಜ್ಮೆಂಟಿಗೆ ಬಂದಿರಲಿಲ್ವಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಇವರೇ ನನ್ನ ದೊಡ್ಡಪ್ಪ. ನಿಮಗೆ ದೊಡ್ಡಪ್ಪ ಆದರೆ ಇವ್ರು ನನಗೆ ದೊಡ್ಡ ಮಾವ ಆಗಬೇಕು. ಆಶೀರ್ವಾದ ಮಾಡಿ. ಹೌದಪ್ಪ, ಆ ಯಪ್ಪ ನಿನಗೆ ದೊಡ್ಡ ಮಾವನೇ. ನೋಡ್ದ ಅಂತಮ್ಮ, ಎಷ್ಟಂದ್ರು ಫ್ರೆಂಡ್ಸೇ, ಫ್ಯಾಮಿಲಿನೇ. ಅವ್ರವ್ರೆ ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಂತವ್ರು ನೋಡು. ಬಿಡ ಅಂತಮ್ಮ, ಸತ್ಯನ್ ಫ್ಯಾಮಿಲಿ ಬೇರೆ ಅಲ್ಲ, ನಮ್ಮ ಫ್ಯಾಮಿಲಿ ಬೇರೆ ಅಲ್ಲ. ಸತ್ಯಂಗೆ ನಾವೆಲ್ಲ ಅಣ್ಣ ತಮ್ಮಂದಿರೋದ್ಮೇಲೆ ಅವರೆಲ್ಲ ನಮ್ಮ ಫ್ಯಾಮಿಲಿನೇ ತಾನೇ. ನಾವೆಲ್ಲ ಒಂದೇ ಕುಟುಂಬ. ಸರಿ ಮಗ, ನಮ್ಮ ಅಮೂಲ್ ಬೇಬಿಗೆ ದಿವ್ಯಕ್ಕೆ ಏನಾಗಬೇಕು? ಅಷ್ಟು ಗೊತ್ತಾಗಲ್ಲ ಏನೋ ದಡ. ಅವ್ರಿಗೆ ಅತ್ತಿಗೆ. ದಿವ್ಯಕ್ಕ, ನಿನ್ನ ಸೆಲೆಕ್ಷನ್ ಸೂಪರು. ಅಯ್ಯೋ ಲೂಸ್ ನನ್ನ ಮಗ ತಡಿಯ, ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಮಾಡ್ತಾವನೆ. ಲೋ ತಡಿಯ, ನಮ್ಮ ಅಮೂಲ್ ಬೇಬಿ ದಿವ್ಯಕ್ಕನ್ ಸೆಲೆಕ್ಷನ್ ಅಲ್ಲ, ನಮ್ಮ ಸತ್ಯನ್ ಸೆಲೆಕ್ಷನ್ನು. ಅವರು ನನ್ನ ಸೆಲೆಕ್ಷನ್ ಅಲ್ಲ. ಆಹಾ, ದಿವ್ಯಕ್ಕ ಸರಿಯಾಗಿ ಹೇಳಿದ್ರು. ನಾನು ಅವ್ರ ಸೆಲೆಕ್ಷನ್. ಲೇ ಮಗ, ದಿವ್ಯಕ್ಕಂಗೆ ಏನಾಯ್ತು? ಕನ್ಫ್ಯೂಷನ್ ಅಲ್ಲಿ ಏನೇನೋ ಮಾತಾಡ್ತವ್ರೆ. ಒಟ್ಟಿನಲ್ಲಿ ದಿವ್ಯಕ್ಕನ ಮದುವೆ ಆಗೋ ಹುಡುಗ ಸೂಪರು. ನಿಮ್ಮಿಬ್ಬರು ಜೋಡಿ ಸೂಪರು. ಲೇ, ಆ ತಡಿ ನನ್ನ ಮಗನಿಗೆ ನೀನು ಹೊಡಿತೇನೆ, ನಾನೇ ಹೊಡಿಲೋ. ಬಿಟ್ರೆ ಅಮೂಲ್ ಬೇಬಿನ ಊರವ್ರಿಗೆಲ್ಲ ಗಂಟಾಕ್ಬಿಡ್ತಾನೆ ಅನ್ಸುತ್ತೆ.
ಲೇ ದಾಮಗೋಲಿ, ಆ ಅಮೂಲ್ ಬೇಬಿ ನಮ್ಮ ಸತ್ತಿನ ಮನ್ಸ್ ಗೆದ್ದಿರೋ ಕಿಲಾಡಿ ಗಂಡು ಕಣೋ. ಮಗ ಏನು ನಡೀತಿದ್ಯೋ ಅಲ್ಲಿ? ಎಲ್ಲ ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ತವ್ರೆ. ಬಾ ನಾವು ಹೋಗಿ ಎಲ್ಲ ಕ್ಲಿಯರ್ ಮಾಡಿ ಬರೋಣ. ಬಾ ಬಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡ ಮಾವ. ಗಾಡಿಗೆ ಏನೇ ಡ್ಯಾಮೇಜ್ ಆಗಿದ್ರು ನಾನು ಸರಿ ಮಾಡಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ. ಇವ್ರ ಮನೆ ಹಳಿನ ಹತ್ರ ಕಾಸು ಕಿತ್ಕೊಂಡೆ ಅನ್ನೋ ಅಪವಾದ ನನಗೆ ಬೇಕಾಗಿಲ್ಲ. ಇವರಂತೂ ಇದನ್ನೇ ಊರು ತುಂಬ ಟಾಮ್ ಟಾಮ್ ಸಾರ್ಬಿಡ್ತಾರೆ. ಅಪ್ಪ, ಇವ್ರು ದಿವ್ಯಕ್ಕನ ಮದುವೆ ಆದ್ಮೇಲೆ ತಾನೇ ಹಳಿ ಆಗೋದು. ಈಗಿನ್ನೂ ಆಗಿಲ್ವಲ್ಲ? ಇಲ್ಲ ಬ್ರದರ್, ದಿವ್ಯಾ ಅವ್ರನ್ನ ನಾನು ಮದುವೆ ಆಗೋದು ಗ್ಯಾರಂಟಿ ಅಂದಮೇಲೆ ಹಳ್ಳಿ ಅನ್ನೋದು ಗ್ಯಾರಂಟಿ. ಲೋ, ಕನ್ಫ್ಯೂಸ್ ಆಗಿರೋದು ಅವರಲ್ಲ ಕಣೋ, ನಾವು. ಆಯ್ತಾಯ್ತು, ನನ್ನ ತಮ್ಮನ ಮಗಳನ್ನ ಮದುವೆ ಆಗ್ತಾ ಇದೆಯಾ? ಇನ್ಮೇಲಾದ್ರೂ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸು. ನಿನ್ನ ಮಗನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಿದ್ಯಾ? ನೀನು ಹುಷಾರಾಗಿ ಓಡಿಸು. ದೊಡ್ಡ ಮಾವ, ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಏಯ್, ಎಡೆ ಹೋಗೋಣ. ನಮ್ಮ ಅಪ್ಪಂಗೆ ಎಲ್ಲರಿಗೂ ಕೈ ಕೊಟ್ಟು ಕೊಟ್ಟು ಬೋರ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಹಂಗೆ ಹೋಗ್ತಿದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನೀವು ದಿವ್ಯಕ್ಕನ ಮದುವೆ ಆಗ್ತಿರೋದು ನಂಗಂತೂ ತುಂಬ ಖುಷಿಯಾಗಿದೆ. ಎಂಗೇಜ್ಮೆಂಟ್ಗಂತೂ ಬರೋಕ್ಕಾಗಲಿಲ್ಲ, ಆದರೆ ನಿಮ್ಮಿಬ್ಬರು ಮದುವೆಯಲ್ಲಿ ಫುಲ್ ನಂದೇ ಓಡಾಟ.